ತಮ್ಮ ಕ್ಯಾಂಪಿನಲ್ಲಿದ್ದ ಅಹಿಂದ ನಾಯಕರನ್ನು ಬದಿಗೊತ್ತಿ ಪುತ್ರ ಯತೀಂದ್ರ ಅವರನ್ನು ಸಚಿವ ಸ್ಥಾನಕ್ಕೆ ತಂದಿರುವ ಸಿದ್ದರಾಮಯ್ಯ ಮೊಮ್ಮಗ ಧವನ್ ರಾಕೇಶ್ ಬಗ್ಗೆಯೂ ಗಂಭೀರವಾಗಿ ಚಿಂತಿಸತೊಡಗಿದ್ದಾರೆ. ತಮ್ಮ ಹಿರಿಯ ಪುತ್ರ ರಾಕೇಶ್ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಅಪಾರ ಮಹತ್ವಾಕಾಂಕ್ಷೆ ಇತ್ತು. ಆತನಲ್ಲಿದ್ದ ಸಂಘಟನಾ ಸಾಮರ್ಥ್ಯದ ಬಗ್ಗೆ ಮೆಚ್ಚುಗೆ ಇತ್ತು. ಹೀಗಾಗಿ ತಮ್ಮ ಉತ್ತರಾಧಿಕಾರಿ ಮಾಡಲು ನಿರ್ಧರಿಸಿಬಿಟ್ಟಿದ್ದರು. ಆದರೆ ರಾಕೇಶ್ ಅಕಾಲಿಕ ಸಾವು ಯತೀಂದ್ರ ರಾಜಕೀಯಕ್ಕೆ ಬರುವಂತೆ ಮಾಡಿತು. ಕಿರಿಯ ಪುತ್ರನಿಗೆ ಸುರಕ್ಷಿತ ವರುಣಾ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಸಿದ್ದು ಚಾಮುಂಡೇಶ್ವರಿಗೆ ಹೋಗಿ ಸೋತಿದ್ದರು. ಕಳೆದ 2023ರ ಚುನಾವಣೆಯಲ್ಲಿ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಎಂದು ಅವರೇ ವರುಣಾದಿಂದ ಕಣಕ್ಕಿಳಿದು ಯತೀಂದ್ರಗೆ ಕ್ಷೇತ್ರ ಇಲ್ಲದಂತೆ ಮಾಡಿದ್ದರು. ಗೆದ್ದು ಮುಖ್ಯಮಂತ್ರಿಯಾದ ನಂತರ ಯತೀಂದ್ರ ಅವರನ್ನು ವಿಧಾನ ಪರಿಷತ್ಗೆ ತಂದಿದ್ದರು. ಮೊನ್ನೆ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಿಸುವ ಮೂಲಕ ರಾಜಕೀಯವಾಗಿ ಮಗನನ್ನು ಒಂದು ಹಂತಕ್ಕೆ ಮುಟ್ಟಿಸಿದ್ದಾರೆ. ಈಗ ಅವರ ತಲೆಯನ್ನು ಕೊರೆಯುತ್ತಿರುವುದು ಮೊಮ್ಮಗ ಧವನ್ ರಾಕೇಶ್ ಚಿಂತೆ. ಮೊನ್ನೆಯವರೆಗೂ ಅವರು ಮೊಮ್ಮಗನನ್ನು 2028ರ ಚುನಾವಣಾ ಕಣಕ್ಕಿಳಿಸುವುದು ಬೇಡ ಎಂಬ ನಿಲುವಿನಲ್ಲೇ ಇದ್ದರು. ಕಳೆದ ಚುನಾವಣೆಯಲ್ಲಿ ವರುಣಾ ಕ್ಷೇತ್ರಕ್ಕೆ ಧವನ್ ಪರಿಚಯಿಸಿ ಬಹಿರಂಗ ಸಮಾವೇಶ ಮತ್ತು ಪ್ರಚಾರ ಸಭೆಗಳಲ್ಲಿ ಜೊತೆಗಿಟ್ಟುಕೊಂಡು ಓಡಾಡಿದ್ದ ಸಿದ್ದು ಮೊಮ್ಮಗನನ್ನು ರಾಜಕೀಯಕ್ಕೆ ತರುವುದಾಗಿ ಪ್ರಕಟಿಸಿದ್ದರು. ಆತನಿಗೂ ಆಸಕ್ತಿ ಇದೆ, ಆದರೆ ಸದ್ಯಕ್ಕೆ ಬೇಡ, ಓದು ಮುಗಿಯಲಿ ಎಂದು ಹೇಳಿದ್ದರು. ಮುಂದೆ ರಾಹುಲ್ ಗಾಂಧಿಗೆ ಪರಿಚಯ ಮಾಡುವುದರಿಂದ ಹಿಡಿದು ಅನೇಕ ಸಭೆ ಸಮಾರಂಭಗಳಲ್ಲಿ ಧವನ್ ರಾಕೇಶ್ ತಮ್ಮ ಜೊತೆ ಕಾಣಿಸಿಕೊಳ್ಳುವಂತೆ ನೋಡಿಕೊಂಡಿದ್ದರು. ಆತ 2033ಕ್ಕೆ ಚುನಾವಣೆಗೆ ಬರಲಿ ಎಂಬ ಭಾವನೆ ಸಿದ್ದರಾಮಯ್ಯ ಅವರಲ್ಲಿತ್ತೇನೋ. ಆದರೆ ಮೊನ್ನೆ ರಾಜೀನಾಮೆ ಎಪಿಸೋಡಿನ ನಂತರ ಅವರ ನಿರ್ಧಾರ ಬದಲಾಗಿದೆ. ಈ ವರ್ಷ ಧವನ್ ಪದವಿ ವ್ಯಾಸಂಗ ಮುಗಿಯಲಿದ್ದು 2028ರ ವೇಳೆಗೆ ಆತನಿಗೆ 24 ವರ್ಷ ತುಂಬಲಿದೆ. ಇವತ್ತಿನ ರಾಜಕೀಯ ಅನಿಶ್ಚಿತತೆಯಲ್ಲಿ ಹೇಗೋ ಏನೋ ಹಳೆಯ ಕಾಲದ ರಾಜಕೀಯ ಮುಗಿದಿರುವುದರಿಂದ ಇನ್ನು ಇನ್ಸ್ಟಂಟ್ ರಾಜಕೀಯ ಮಾಡಿದರೇನೇ ಉಳಿಗಾಲ. ಹೀಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲೇ ಮೊಮ್ಮಗನಿಗೆ ರಾಜಕೀಯ ನೆಲೆ ಮಾಡಿಕೊಡಬೇಕು ಎಂಬ ನಿಲುವಿಗೆ ಸಿದ್ದು ಬಂದಿದ್ದಾರೆ ಎನ್ನಲಾಗುತ್ತಿದೆ. 25 ವರ್ಷ ತುಂಬಿದ ಹುಡುಗನನ್ನು ದಾವಣಗೆರೆಯ ಶಾಮನೂರು ಕುಟುಂಬ ಚುನಾವಣೆಗಿಳಿಸಿ ಯಶಸ್ಸು ಸಾಧಿಸಿದ್ದು ಸಿದ್ದು ಅವರಿಗೆ ಪ್ರೇರಣೆಯಾಗಿದೆ ಎನ್ನುವ ಮಾತೂ ಇದೆ. ಮೊಮ್ಮಗನನ್ನು ಕಣಕ್ಕಿಳಿಸುವುದೇ ಆದರೆ ಸುರಕ್ಷಿತ ವರುಣಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿಸುವುದು, ತಾವು ಮತ್ತೊಂದು ಕ್ಷೇತ್ರ ಹುಡುಕುವುದು ಅವರ ಆಯ್ಕೆಯಾಗಿರುತ್ತದೆ. ಪುತ್ರ ಯತೀಂದ್ರ ಅವರ ವಿಧಾನ ಪರಿಷತ್ ಸದಸ್ಯತ್ವದ ಅವಧಿ 2030ರವರೆಗೆ ಇರುವುದರಿಂದ ಆತನನ್ನು ಅಸೆಂಬ್ಲಿ ಚುನಾವಣೆಗೆ ತರದೆ ತಮ್ಮ ಹೊಸ ಕ್ಷೇತ್ರದಲ್ಲಿ ಸಂಘಟನೆಗೆ ಹಚ್ಚುವುದು ಸಿದ್ದು ಲೆಕ್ಕಾಚಾರ ಎನ್ನಲಾಗುತ್ತಿದೆ. ರಾಜ್ಯ ರಾಜಕೀಯ ವಾತಾವರಣ ಕಾಂಗ್ರೆಸ್ ಪಕ್ಷಕ್ಕೆ ಪಾಸಿಟಿವ್ ಆಗಿಲ್ಲದಿದ್ದರೆ ಚುನಾವಣೆಯಿಂದ ಹಿಂದೆ ಸರಿದು ಮಗ ಮತ್ತು ಮೊಮ್ಮಗನನ್ನು ಕಣಕ್ಕಿಳಿಸುವ ಆಯ್ಕೆಯ ಬಗ್ಗೆಯೂ ಸಿದ್ದು ಯೋಚಿಸಬಹುದು ಎನ್ನಲಾಗುತ್ತಿದೆ.